ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು. ಅವರು ಇವಾಗ ರಿಯಾಕ್ಟ್ ಮಾಡಿದ್ದಾರೆ ರಾಯಚೂರಿನಲ್ಲಿ. ಅವ್ರು ಹೇಳ್ತಾರೆ ದರ ಏರಿಕೆ ಬೇಡ ಅಂದರೆ ಪತ್ರ ಬರಿನಲ್ಲಿ ಬಿಜೆಪಿಯವರು ಪತ್ರ ಬರೀಲಿ ಅಂತಾರೆ. ಬಿಜೆಪಿಯವರು ಖಾಲಿ ಮಾತು ಬಿಟ್ಟು ಪತ್ರ ಬರೀಲಿ, ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀಲಿ, ದರ ಏರಿಕೆ ಬೇಡ ಅನ್ನೋರು ಮೊದಲು ಪತ್ರ ಬರಿನಲ್ಲಿ ಅಂತ ರಾಯಚೂರಿನಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ಪತ್ರ ಏನು ಬರಿಬೇಕದಕ್ಕೆ? ಈಗ ಆಯ್ತಲ್ಲ, ಅವ್ರು ಫೋನಲ್ಲಿ ಮಾತಾಡಿ ಈಗ ಏನೋ ಒಂದು ರೆಡಿ ಮಾಡಿದಾರಲ್ಲ, ಪತ್ರ ಬರೀರಿ ಅಂತಂದರೆ ಏನು? ದರ ಏರಿಕೆ ಬೇಡ ಅಂತಲೇ ಈಗ ಪ್ರಯತ್ನವನ್ನು ಪಟ್ಟಿರೋದು, ಕೇಂದ್ರ ಸಚಿವರ ಜೊತೆ ಮಾತನಾಡಿರೋದು, ಅವರಿಂದ ಉತ್ತರ ಬಂದಿರೋದು. ಯಾಕೆ ಪತ್ರ ವ್ಯವಹಾರ ಏನಿದಿರಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅವರು ಬಿಜೆಪಿಯವರು ಅವ್ರು ಖಾಲಿ ಮಾತಾಡೋದು ಬೇಡ. ಅವರು ಫಸ್ಟು ಸರ್ಕಾರಕ್ಕೆ, ನನಗೆ, ಕೇಂದ್ರ ಸರ್ಕಾರಕ್ಕೆ, ನನಗೆ ಇಬ್ಬರು ಸೇರಿ ಎಲ್ಲ ಎಂ ಪಿಗಳು ಕಾಗದ ಬರೀಲಿ. ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ, ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ, ಅದು ಬೇರೆ ವಿಚಾರ. ಯಾರು ಎಂ ಪಿ ನಾನು ಒಬ್ಬನ ಹೆಸರು ಹೇಳಕ್ಕೆ ನಂಗೆ ತಾರಿಲ್ಲ. ಎಲ್ಲರೂ ಸೇರಿ ಫಸ್ಟು ಕಾಗದ ಬರೀಲಿ. ನಿಮ್ಮದು ಪ್ರತಿಭಟನೆ ಇದೆ, ವಿರೋಧ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಪ್ರೈಮ್ ಮಿನಿಸ್ಟ್ರಿಗೂ ಬರೀಲಿ, ಸೆಂಟ್ರಲ್ ಮಿನಿಸ್ಟ್ರಿಗೂ ಬರೀಲಿ, ಆಮೇಲೆ ಮಾತಾಡೋಣ. ಸುಮ್ಮನೆ ಬರೀ ನಿಮಗೆ ಮೀಡಿಯಾ ಮುಂದೆ ಮಾತಾಡ್ಬಿಟ್ರೆ ಯಾರು ಕೇಳ್ತಾರೆ? ನನ್ನಪ್ಪ ಅವರು ಬಿಜೆಪಿಯವರು ಅವ್ರು ಖಾಲಿ ಮಾತಾಡೋದು ಬೇಡ. ಅವರು ಫಸ್ಟು ಸರ್ಕಾರಕ್ಕೆ, ನನಗೆ